Guys, it's happening again. Heart lupped up ಅಂತ ಬಡ್ಕೋತಾ ಇದೆ. I'm just like shiverish and I don't know, I'm just like very tensed, very like type. Let's see. Hanuman is with me and Raya ಇದ್ದಾರೆ ನಮ್ಮ ಜೊತೆಗೆ, so I don't have to worry. ಹಾಯ್ ಎಲ್ಲರಿಗೂ, ಇಲ್ಲಿಗೆ ನೀವು ಹೊಸಬ್ರಾಗಿದ್ದರೆ ದಿಸ್ ಇಸ್ ಮಂದಿರ ಆರ್ ಯು ಕ್ಯಾನ್ ಕಾಲ್ ಮೀ ಫಿಟ್ ಅಡ್ವೊಕೇಟ್ ಕನ್ನಡತಿ. ಎಲ್ಲರಿಗೂ ನಂಗೆ ಹೀಗೆ ಪರಿಚಯ ಅಂತ ತುಂಬ ಗೊತ್ತು, ಬಟ್ ಯಾ ದಟ್ಸ್ ಮೀ ಫ್ಲೆಕ್ಸಿಂಗ್ ಓವರ್ ದೇರ್ ಆ್ಯಂಡ್ ಗೆಟಿಂಗ್ ರೆಡಿ ಟು ಲೀವ್ ಟು ಏರ್ಪೋರ್ಟ್. ನನ್ನ ಬೆಡ್ನ ಪ್ಲೀಸ್ ಇಗ್ನೋರ್ ಮಾಡಿ ಆಯಿತಾ. ಹಾಗೆ ಯು ಕ್ಯಾನ್ ಜಸ್ಟ್ ಸಿ ಇಟ್, I am literally protected by God. I can just tell you all. I am the favorite kid for God. Like I can bet and I can tell. ಹಾಗೆ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ, ಯಾಕಂದರೆ ಫ್ಲೈಟ್ ಸ್ವಲ್ಪ ಆಲ್ಮೋಸ್ಟ್ ಒಂದು 5 ಗಂಟೆಗಿತ್ತು. ಆ್ಯಂಡ್ ಈ ರೋಡಿಗೆ ಬಂದಾಗ ಮಾತ್ರ ನಂಗೆ ತುಂಬ ಡಿಫ್ರೆಂಟ್ ಫೀಲ್ ಆಯಿತಾ. ಐ ಜಸ್ಟ್ ಫೀಲ್ ಲೈಕ್ ನಾವು ಯಾವುದೋ ಬೇರೆ ಕಂಟ್ರಿಲಿದ್ವಿ ಅನ್ನೋ ಥರ. ಐ ಡೋಂಟ್ ನೋ ವೈ, ಬಟ್ ಯಾ ಐ ಜಸ್ಟ್ ಫೀಲ್ ಇಟ್, ಸೊ ಐ ಸೆಡ್ ಇಟ್. ಸಿಂಪಲಾಗಿ ಹೇಳ್ಬೇಕಾದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಮಸ್ತಾಗಿದೆ ರೀ. ನೀವು ಯಾವತ್ತೂ ಹೋಗಿಲ್ಲನೇ ಹೋಗಿ. ಇದು ನಮ್ಮಮ್ಮ ಹಾಯ್ ಹೇಳಿ ಅವ್ರಿಗೆ, ಬಿಕಾಸ್ ಶೀ ಈಸ್ ಕ್ಯೂಟಿ ಯುನೋ. ಹಾಗೆ ಇಟ್ ವಾಸ್ ಲೈಕ್ ಲಿಟ್ರಲಿ ಲೇಟ್. 1 hour ಮುಂಚೆ ಹೋಗಿದ್ದೆ ಅಷ್ಟೇ ನಾನು. ಇನ್ನೇನು ಫ್ಲೈಟ್ ಡಿಪಾರ್ಚರ್ ಆಗೋಕ್ಕೆ ಇನ್ನೊಂದು 10 ನಿಮಿಷ ಇರಂಗೆ ರೀಚ್ ಆಗಿ ಇಟ್ ವಾಸ್ ಪರ್ಫೆಕ್ಟ್. ವಿ ಡಿಡ್ಂಟ್ ವೇಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆರ್ ಜಸ್ಟ್ ಲೈಕ್ ತುಂಬ ಕಮ್ಮಿ ಟೈಮು ಇಟ್ಕೊಂಡು ಹೋಗಿರಲಿಲ್ಲ. ಕರೆಕ್ಟ್ ಟೈಮಿಗೆ ಹೋದ್ವಿ. ಎಲ್ಲರೂ ಹೇಳ್ತಾರೆ 3 hours ಮುಂಚೆ ಹೋಗ್ಬೇಕಂತ, ಅದೇನಿಲ್ಲ. ಐ ವಾಸ್ ಸೋ ಟೆಂಪ್ಟೆಡ್ ಬಟ್ ನೋ, ಐ ಡಿಡ್ಂಟ್ ಈಟ್. ಹಾಗೆ ವಿ ಹೆಡೆಡ್ ಟುವರ್ಡ್ಸ್ ಗೋವಾ. ನನಗೆ ಗೊತ್ತಿರೋ ಪ್ರಕಾರ ಮುಂಚೆ ನಾನು ತುಂಬ ಜಗಳ ಮಾಡ್ತಾಯಿದ್ದೆ ನನಗೆ ಈ ಸೀಟ್ ಬೇಕಂತ. ಬಟ್ ಇವಾಗ ಅಮ್ಮಗೆ ಬಿಟ್ಕೊಡ್ದಲ್ಲಿ ಏನೋ ಖುಷಿ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಓಕೆ ಏನೋ ಆಗ್ತಾಯಿದೆ ಲೈಫಲ್ಲಿ ಅನ್ನೋ ಥರ. ಐ ಆಮ್ ಜಸ್ಟ್ ಹ್ಯಾಪಿ ದಟ್ ಶೀ ಈಸ್ ಹ್ಯಾಪಿ. ಬಟ್ ಸ್ಟಿಲ್ ತುಂಬ ಕಷ್ಟ ಆಯಿತು ಈ ಟ್ರಿಪ್ಪಲ್ಲಿ, ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ ಫಾರ್ 7 days. ಟ್ರಸ್ಟ್ ಮೀ, ನಾನಂತೂ ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮನೆಲ್ಲರೂ ಆಚೆ 7 ದಿನ ಎಲ್ಲ ಕರ್ಕೊಂಡು ಹೋಗಲ್ಲ. ಶಿಲ್ ಬಿ ಸೋ ಟಯರ್ಡ್. ಶಿಲ್ ಬಿ ಲೈಕ್ ಮನೆಗೆ ಹೋದರೆ ಸಾಕಪ್ಪ ಅಂತ ಅಂದ್ಬಿಡ್ತಾರೆ. ಸೊ ನಾನು ಫಸ್ಟ್ ದಿನ ಸೌತ್ ಗೋವಾ ಹತ್ರ ಇರೋ ಏರ್ಪೋರ್ಟ್ ಹತ್ರನೇ ಇದೆ ಈ ಎಂದು ಸರ್ವಿಸ್ ಅಪಾರ್ಟ್ಮೆಂಟ್, ಅದನ್ನು ಬುಕ್ ಮಾಡಿದೆ. ನಮ್ಮಮ್ಮ ಅಂತೂ ಫುಲ್ ಹ್ಯಾಪಿ ಅಂದ್ಕೊಳ್ಳಿ. ನಾನು ಆಗಿತ್ತಾ ಇದ್ದೀನಿ, ನಮ್ಮ ಅಮ್ಮನೂ ಆಗಿತ್ತವ್ರೆ. ದಿಸ್ ಪ್ಲೇಸ್ ಇಸ್ ಲಿಟ್ರಲಿ ಬ್ಯೂಟಿಫುಲ್. ಎಲ್ಲ ನೀಟಾಗಿ ಏನು ಮಾಡಿಲ್ಲ, ಬಟ್ ಮಾಡ್ತೀನಿ, ನೀಟಾಗಿ ಲಾಕ್ ಮಾಡ್ತೀನಿ. ಡೋಂಟ್ ವರಿ, ಎಲ್ಲಿದೆ ಎಲ್ಲಿ ಬರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ನಮ್ಮ ಅಮ್ಮ ಸಿಕ್ಕಿತ್ತಲ್ಲ ಇಟ್ಟಾರ ಈ ಕಡೆ ಹೆಂಗಿದೆ. ಓ ನೈಸ್. ಓಕೆ ಸಾರಿ ಗೈಸ್, ನಾನು ಹೇಳಿದೆ ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಅಂತ, ಬಟ್ ತೋರಿಸಿಲ್ಲ. ಅದು ನಾನು ಲಿಟ್ರಲಾಗಿ ಬರೀ ಹಾಟ್ ವಾಟರ್ ಕುಡಿತಿದ್ದೀನಿ ಡ್ಯಾನ್ಸ್ ಮಾಡಿಕೊಂಡು, ಜಸ್ಟ್ ಡೋಂಟ್ ಮೈಂಡ್. ಬಟ್ ಯಾ ದಟ್ ಇಸ್ ಮೀ ಹೂ ಇಸ್ ಡ್ರಿಂಕಿಂಗ್ ಹಾಟ್ ವಾಟರ್, ಬಿಕಾಸ್ ಇನ್ನೇನು ಕುಡಿಬೇಕಿತ್ತು ನಾನು. ಯಾ ನಾನು ಹಾಗೆ ಎಲ್ಲದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ ಆಯಿತಾ. ಎಲ್ಲಿ ಬರುತ್ತೆ ಏನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಯು ಆಲ್ ಕ್ಯಾನ್ ಗೋ ದೇರ್. ಓಕೆ ಬನ್ನಿ ಒಟ್ಟಿಗೆ ವರ್ಕೌಟ್ ಮಾಡೋಣ. ಐ ಜಸ್ಟ್ ಹ್ಯಾವ್ ಮೀ ಮೈ ಶೂಸ್, ಹೆಡ್ಫೋನ್ಸ್, ಲೆಟ್ಸ್ ಗೋ ಆ್ಯಂಡ್ ವರ್ಕೌಟ್. ಬಿಕಾಸ್ ಇವತ್ತು ಲೆಗ್ ಡೇ ಆ್ಯಂಡ್ ಐ ಕಾಂಟ್ ಮಿಸ್ ಲೆಗ್ ಡೇ ಆ್ಯಂಡ್ ಐ ಹ್ಯಾವ್ ಫಿನಿಶ್ 10,000 steps. ಸೊ ಅದನ್ನು ಮುಗಿಸ್ಬೇಕಲ್ಲ. ಅವೇ ಒಂದು 5,000 ಆಗಿದೆ, ಇನ್ನೊಂದು 5,000 ಮಾಡಬೇಕು. ಐ ಡು ಆ್ಯಂಡ್ ಐ ಫಿನಿಶ್ ಮೈ ಕಾರ್ಡಿಯೋ ಆಲ್ಸೋ. ಐ ಡೋಂಟ್ ಸಿ ದೇರ್. ಸೊ ಲೆಟ್ಸ್ ಗೋ. ನಾನು ಹೇಳ್ದೆ ಅಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ, ಇಟ್ ವಾಸ್ ಸೋ ಬ್ಯೂಟಿಫುಲ್. ದಿಸ್ ಪ್ಲೇಸ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಈ ಕಡೆ ಜಿಮ್ ಇದೆ, ಆ ಕಡೆ ಇದೆ. ಐ ಜಸ್ಟ್ ಫೆಲ್ಟ್ ಲೈಕ್ ನಾನು ಯಾವುದೋ ಕಸಿನ್ ಮನೆಗೆ ಹೋಗಿದ್ದೀನಿ ಅಂತ. ಓಕೆ ನಿಮಗೆಲ್ಲರಿಗೂ ನಾನು ಏನು ಅಂತ ಗೊತ್ತಿಲ್ಲ ಅಂತಂದರೆ, ಐ ಆಮ್ ಲೈಕ್ ದಿಸ್. ಐ ಆಮ್ ದ ಕ್ಯಾಮ್ರಾಮನ್, ಐ ಆಮ್ ದ ಡೈರೆಕ್ಟರ್, ಐ ಆಮ್ ದ ಆ್ಯಕ್ಟರ್, ಐ ಆಮ್ ದ ಎಡಿಟರ್, ಐ ಆಮ್ ದ ಒನ್ ಮ್ಯಾನ್. ಲೈಕ್ 1 man ಶೋ ಕೊಡೋಕ್ಕೆ ಹೇಳಿದ್ರೆ ಐ ವಿಲ್ ಗಿವ್ ಇಟ್, ಬಿಕಾಸ್ ಐ ಆಮ್ ಸೊ ಯೂಸ್ ಟು ಇಟ್ ನಾವು. ಬಿಕಾಸ್ ನಾನು ತುಂಬ ವರ್ಷದಿಂದನೇ ವ್ಲಾಗಿಂಗ್ ಮಾಡ್ತಾಯಿದ್ದೆ, ಬಟ್ ಕರೆಕ್ಟಾಗಿ ಮಾಡಿಲ್ಲ. ಐ ವಾಸ್ ನಾಟ್ ಸೀರಿಯಸ್ ಆರ್ ಕನ್ಸಿಸ್ಟೆನ್ಸಿ ಏನೂ ಇರಲಿಲ್ಲ. ಜಸ್ಟ್ ದ್ಯಾಟ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಟ ಆಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ರೈಟ್ ನೌ ಐ ವಾಂಟ್ ಟೀಚ್ ಯು ಆಲ್ ಅಬೌಟ್ ಫಿಟ್ನೆಸ್, ಅಬೌಟ್ ಲೈಫ್ ಸ್ಟೈಲ್, ಅಬೌಟ್ ಹೌ ಟು ಕೀಪ್ ಯುವರ್ ಮೈಂಡ್ ಸೆಟ್ ಸೋ ಸ್ಟ್ರಾಂಗ್ ದ್ಯಾಟ್ ಯು ಕ್ಯಾನ್ ಬೀಟ್ ಎವ್ರಿಥಿಂಗ್. ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಏನೂ ಮಾಡೋದು ಬೇಡ, ಜಸ್ಟ್ ವಾಚ್ ಮೀ ಆ್ಯಂಡ್ ಲರ್ನ್ ಫ್ರಮ್ ಮೀ ಇಫ್ ಯು ಕ್ಯಾನ್, ಬಿಕಾಸ್ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಡ್ಬೋದಲ್ಲ. ನಾನು ಅಮ್ಮ ರೆಡಿ
ರೆಡಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ ಸೌತ್ ಗೋವಾನ ಅಂತ ಹೊರಟ್ವಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಹೋಗಿದ್ದು ಏನಂದರೆ ಒಂದು ಟೆಂಪಲ್. ಇಟ್ ವಾಸ್ ವೆರಿ ಕೋಇನ್ಸಿಡೆಂಟಲ್. ಯು ಕ್ಯಾನ್ ಸಿ ಮೈ ಡ್ರೆಸ್ಸಿಂಗ್ ಸೆನ್ಸ್, ಬಟ್ ದ ಹೋಲ್ ಪಾಯಿಂಟ್ ಇಸ್ ಐ ಸಾ ಹನುಮಾನ್. ಹ್ಯಾಪಿ ಕಿಡ್. ಐ ವಾಸ್ ಸೂಪರ್ ಡೂಪರ್ ಹ್ಯಾಪಿ ಬಿಕಾಸ್ ಹೋಗಿದ ತಕ್ಷಣ ನಂಗೆ ಕಾಣಿಸಿದ್ದೇವ್ರೆ ಹನುಮಂತ. ಐ ಜಸ್ಟ್ ನೋ ದ್ಯಾಟ್ ಐ ಆಮ್ ಜಸ್ಟ್ ಲೈಕ್ ಹಿಸ್ ಕಿಡ್ ಆ್ಯಂಡ್ ಹಿ ವಿಲ್ ಪ್ರೊಟೆಕ್ಟ್ ಮೀ ಅಂತ ತುಂಬ ನಂಬಿದ್ದೀನಿ ಆ್ಯಂಡ್ ನಂಬ್ತೀನಿ ಕೂಡ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಸನ್ನಿ ಔಟ್ಸೈಡ್ ಬಿಕಾಸ್ ಐ ಡೋಂಟ್ ನೋ, ಅದು ನಮ್ಮಮ್ಮ ಲೈಕ್ ಎವ್ರಿವೇರ್ ಐಲ್ ಬಿ ಟೆಲಿಂಗ್ ದ್ಯಾಟ್. ಆ್ಯಂಡ್ ದಿಸ್ ಟೆಂಪಲ್ ಇಸ್ ವೆರಿ ಬ್ಯೂಟಿಫುಲ್. ನೀವೇನಾದರೂ ಸೌತ್ ಗೋವಾಗೆ ಹೋಗಬೇಕು ಅಂತ ಇದ್ದರೆ ಈ ಟೆಂಪಲ್ನ ಮಾತ್ರ ಮಿಸ್ ಮಾಡಲೇಬೇಡಿ. ಏರ್ಪೋರ್ಟ್ ಹತ್ರನೇ ಇದೆ. ಹೋಗ್ಬೇಕಾದ್ರೆ ಹೇಳಿಬಿಡಿ ನಿಮ್ಮ ಕ್ಯಾಬ್ ಡ್ರೈವರ್ಗೆ ಎಲ್ಲಿ ನಿಲ್ಲಿಸಿ ಅಂತ. ಆ್ಯಂಡ್ ಇಫ್ ಯು ನೀಡ್ ಅ ವೆರಿ 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 ಗುಡ್ ಆ್ಯಂಡ್ ಹಾನೆಸ್ಟ್ ಕ್ಯಾಬ್ ಡ್ರೈವರ್, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆಯ ಅಂಕಲ್ ಇವರಂತೂ. ನಾನು ಲಾಸ್ಟ್ ಟೈಮ್ ಗೋವಾಗೆ ಹೋಗಿದ್ದಾಗಲೂ ಇವ್ರ ಕ್ಯಾಬಲ್ಲೇ ಇದ್ದೆ, ಇವಾಗಲೂ ಇವ್ರ ಕ್ಯಾಬಲ್ಲೇ ಹೋಗ್ತಾಯಿದ್ದೀನಿ. ಆ್ಯಂಡ್ ಹಿ ಲಿಟ್ರಲಿ ಟೇಕ್ಸ್ ಯು ಎವ್ರಿವೇರ್. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯವರು. ಒಂದು ಅಕ್ಷರ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಮ್ಯೂಸಿಯಂ ನೋಡೋಕೆ ಬಂದಿದ್ದೀನಿ ಅಮ್ಮನ ಜೊತೆ. ಎತ್ಕೋ. ಮ್ಯೂಸಿಯಂ ಇದು ಇಂಜಿನ್ ಅಂತ ಗೊತ್ತೀನಿ, ನಂಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಬ್ಯೂಟಿಫುಲ್. ನಾನು ಈ ಥರದಲ್ಲಿ ಯಾವ ಥರ ಒಂದಿನ ಕೂತ್ಕೊಂಡು ಓಕೆ, ನಾನು ಹಾನೆಸ್ಟಾಗಿ ಹೇಳ್ತೀನಿ, ನನಗೆ ಈ ಜಾಗದ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ. ಏನೋ ಚೆನ್ನಾಗಿ ಇಟ್ಟಿದ್ದಾರಲ್ಲ ಅಂತ ನೋಡ್ಕೊಂಬಂದೆ. ಒಬ್ಬರಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೇನಾದರೂ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಇಟ್ಸ್ ವೆರಿ ನೈಸ್, ವೆರಿ ಲೈಕ್ ಓಕೆ, ಹಿಸ್ಟ್ರಿ ಬಗ್ಗೆ ತಿಳ್ಕೊಬೋದು, ಇಲ್ಲಿ ಏನೇನು ಆಯಿತು ಅಂತ ತಿಳ್ಕೊಬೋದು. ದೆರ್ ಇಸ್ ಸೋ ಮೆನಿ ಥಿಂಗ್ಸ್ ಓವರ್ ಹಿಯರ್. ನನಗಂತೂ ಫುಲ್ ಕನ್ಫ್ಯೂಷನೇ ಆಗೋಯ್ತು, ಏನಪ್ಪ ಇದು ಇಷ್ಟೆಲ್ಲ ಇದೆಯಾ, ಒಂದು ಜೆಟ್ ಒಳಗೆ ಹಿಂಗೆಲ್ಲ ಬರುತ್ತೆ. ಯಾಕಂದರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಓದಿಲ್ಲಪ್ಪ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ನಾನು ಕಾರ್ಗಳ ಮೇಲೆ ಇವಾಗ ಇಷ್ಟ ಕಾರ್ ಅಂದರೆ, ಬಟ್ ಅದು ಹೆಂಗಾಗುತ್ತೆ, ಅದು ಏನು, ಅದು ಎತ್ತ, ಅದೆಲ್ಲ ನಂಗೆ ಗೊತ್ತಿಲ್ಲ. ಐ ಜಸ್ಟ್ ನೋ ಕಾರ್ ಓಡಿಸ್ಬೇಕು, ಓಡಿಸ್ತೀನಿ ಅಷ್ಟೇ. ಬಿಕಾಸ್ ಐ ಆಮ್ ಜಸ್ಟ್ ಲೈಕ್ ದಿಸ್. ನಿಮ್ಗೇನಾದರೂ ಇದ್ರ ಬಗ್ಗೆ ಬುಲೆಟ್ ಆಗಲಿ, ಆರ್ಮಿ ಆಗಲಿ, ಇಲ್ಲ ಹೆಂಗೆ ನಡೀತು ಗೋವಾ, ಹೆಂಗೆ ಇನ್ವೆಂಟ್ ಅಂತ ಇದ್ದೀನಿ, ಹೆಂಗೆ ಅವ್ರಿಗೆ ಫ್ರೀಡಮ್ ಬಂತು, ಅದೆಲ್ಲ ಗೊತ್ತಾಗಬೇಕಂದ್ರೆ ಹೋಗಿ ನೋಡಿ, ಆಯಿತಾ. ನಿಮ್ಗೆ ಅನ್ನಿಸ್ಬೋದು ಏನು ಹೇಳು ಸುಮ್ಮನೆ ಹೇಳ್ತಿದ್ದಾಳೆ ಅಂತ, ಬಟ್ ಆ್ಯಕ್ಚುಲಿ ನನಗೇನು ಆಗ್ತಾ ಇರಲಿಲ್ಲ. ಐ ವಾಸ್ ಜಸ್ಟ್ ಲೈಕ್ ಓಕೆ, ಏನೋ ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ. ಸಿಂಪಲ್. ಬಿಕಾಸ್ ಏನೋ ಅರ್ಥ ಆಗಿಲ್ಲ ಅಂತಂದರೂ ಒಂದೊಂದು ಸಲ ಆ ಜಾಗದಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೇ ಸಾಕನ್ಸುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ವಾಸ್ ಆಲ್ಸೋ ಡೂಯಿಂಗ್. ಬಿಕಾಸ್ ಐ ಡೋಂಟ್ ನೋ ಮತ್ತೆ ಈ ಥರ ಯಾವಾಗ ನಾನು ನೋಡ್ತೀನಿ ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಬೀಚಿಗೆ. ಅಫ್ಕೋರ್ಸ್ ಗೋವಾಗೆ ಹೋದರೆ ನಾವು ಬೀಚಿಗೆ ಹೋಗಲ್ವಾ. ಅಕ್ಕ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಜಸ್ಟ್ ವಾಚ್ ಇಟ್, ನಾನು ಏನೂ ಹೇಳಲ್ಲ. ಜಸ್ಟ್ ವಾಚ್ ದಿಸ್ ಬೀಚ್ ಆ್ಯಂಡ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ಸೂರ್ಯ ಮುಳುಗೋ ಟೈಮಲ್ಲಿ ಇಲ್ಲ ಸೂರ್ಯ ಉದಯ ಆಗೋ ಟೈಮಲ್ಲಿ ಲಿಟ್ರಲಾಗಿ ನಾವೆಲ್ಲರೂ ತುಂಬ ಮುದ್ದಾಗಿ ಕಾಣಿಸ್ತೀವಿ. ದಟ್ ಈಸ್ ಅ ಎಕ್ಸಾಂಪಲ್ ದ್ಯಾಟ್ ಎವ್ರಿ ಬಿಗಿನಿಂಗ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಎವ್ರಿ ಎಂಡಿಂಗ್ ಇಸ್ ವೆರಿ ಬ್ಯೂಟಿಫುಲ್ ಅಂತ. ಟ್ರಸ್ಟ್ ಮೀ, ದಿಸ್ ಬೀಚ್ ನನ್ನ ಹೆಸರೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಐ ಜಸ್ಟ್ ಮೆನ್ಷನ್. ನೀವು ಹೋಗಿ ಟೈಮ್ ಪಾಸ್ ಮಾಡಿ, ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಕ್ರಿಯೇಟ್ ಮೆಮೊರೀಸ್ ಆ್ಯಂಡ್ ಕಮ್ ಬ್ಯಾಕ್. ಬಿಕಾಸ್ ಸೌತ್ ಗೋವಾ ಇಸ್ ವೆರಿ 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 ಪೀಸ್ಫುಲ್. ಟ್ರಸ್ಟ್ ಮೀ. ಆ ಬೀಚಿಂದ ಇನ್ನೊಂದು ಬೀಚಿಗೆ ಬಂದ್ವಿ. ಆವಾಗಲೂ ನಮ್ಮ ಹನುಮಂತ ಪ್ರತ್ಯಕ್ಷ ಆಗ್ಬಿಟ್ಟಪ್ಪ. ನಾನಂತೂ ಹೋಗಿ ಹಾಯ್ ಹೇಳಿ ಹೊರಟೆ. ಯಾಕಂದರೆ ನಮ್ಮ ಹನುಮಂತನೆಲ್ಲ ಇಗ್ನೋರ್ ಮಾಡೋಕ್ಕಾಗಲ್ಲ. ಯಾರನ್ನಾದರೂ ಮಾಡ್ತೀನಿ, ಹನುಮಂತನ ಮಾತ್ರ ಮಾಡಲ್ಲ. I went to Hanuman temple. I'm just like, I saw Hanuman twice today. ಒನ್ ಆಫ್ ದ ಬೆಸ್ಟ್ ಬೀಚ್ ಅಂತಲೇ ಅಂದ್ಕೊಳ್ಳಿ. ತುಂಬ ಕಾಮಾಗಿರುತ್ತೆ, ಸಾಂಗ್ಸ್ ಏನೂ ಪ್ಲೇ ಆಗ್ತಾ ಇರಲ್ಲ. ಸ್ವಲ್ಪ ಒಕೇಶ್ ಜನ, ತುಂಬ ಜನ ಇರಲ್ಲ ಅಂತ ನಾನು ಹೇಳಲ್ಲ. ಆ್ಯಂಡ್ ಐ ಸಾ ದಿಸ್ ಕಪಲ್, ಆಯಿತಾ. ಇಟ್ ವಾಸ್ ಸೋ ಕ್ಯೂಟ್. ಹಿ ವಾಸ್ ರೆಕಾರ್ಡಿಂಗ್ ಹಿಸ್ ವೈಫ್ ಆ್ಯಂಡ್ ಅ ಕಿಡ್ ಆ್ಯಂಡ್ ಇಟ್ ವಾಸ್ ಜಸ್ಟ್ ಲೈಕ್ ವಾವ್, ಈ ಥರ ನಾನು ಒಂದಿನ ಇರಬೇಕು ಅಂತ ಅನ್ನಿಸ್ತು. ಬಟ್ ಒನ್ ಆಫ್ ದ ವರ್ಸ್ಟ್ ಪಾರ್ಟ್ ಇಸ್ ದಿಸ್ ಹೋಟೆಲ್. ಯಾಕೆ ಅಂತ ಕೇಳಿಸ್ಕೊಳ್ಳಿ. Please don't come to this place because ನಿಮಗೆ ಸುಮ್ಮನೆ ವೇಟ್ ಮಾಡಿಸ್ತಾರೆ. ವೇಸ್ಟ್ ಮನಿ, ವೇಸ್ಟ್ ಟೈಮ್, ವೇಸ್ಟ್. ದಿಸ್ ಪ್ಲೇಸ್ ಯಾವ ಬೀಚ್ ಅಂತ ಕೆಳಗಡೆ ಹಾಕಿರ್ತೀನಿ. ಅಲ್ಲಿ ರೈಟ್ ಸೈಡಿಗೆ ಬರೋ ಕಡೆ ಹೋಗ್ಬೇಡಿ, ಲೆಫ್ಟ್ ಸೈಡಿಗೆ ಬರೋ ಕಡೆ ಹೋಗಿ. ಓಕೆ. ನಾನು ಬಂದು ಕಾಫಿ ಮಾಡ್ಕೊಂಡು ಕೊಡ್ದೆ. ಅದಾದಮೇಲೆ ನಾನು ಪ್ರಿಪೇರ್ ಮಾಡಿದ್ದೆ ನೋಡಿ, ಎಗ್ ಲಿಟ್ರಲಾಗಿ ನೋಡಿ ನಾನು ಹೆಂಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ. ಎಣ್ಣೆ ಇಲ್ಲ ಏನಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್.
ಓಕೆ ರೈಟ್ ನಾವು ಹೋಗಿ ನಾನು ಹಾಲು ತೊಗೊಂಬಂದಿದ್ದೀನಿ ಬಿಕಾಸ್ ಮೈ ಮಾಮ್ ವಾಂಟ್ಸ್ ಕಾಫಿ ಕಾಫಿ ಮಾಡಿಕೊಟ್ಟು ಐ ವಿಲ್ ಗೋ ಟು ದ ಜಿಮ್. ನೀವೆಲ್ಲ ಅಂದ್ಕೋಬೋದು ಏನಪ್ಪ ಇವರು ಗೋವಾಗೆ ಹೋಗಿದ್ದಾರೆ ಆದರೂ ಜಿಮ್ಗೆ ಹೋಗ್ತಾರೆ ಒಂದಿನ ಬಿಟ್ಟಿರೋಕ್ಕಾಗಲ್ವಾ ಅದು ಇದು ಅಂತ. ಹೌದು ಇರ್ಬೋದು, ಇಟ್ಸ್ ನಾಟ್ ಲೈಕ್ ನಾನು ಇರಲ್ಲ ಅಂತಲ್ಲ, ಬಟ್ ಸಮ್ ಡೇಸ್ ಯು ಹ್ಯಾವ್ ಟು ಪುಷ್ ಸೋ ಹಾರ್ಡ್ ದ್ಯಾಟ್ ನಿಮಗೆ ಗೊತ್ತಾಗಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ದೋಸ್ ಆರ್ ದ ಡೇಸ್ ಐ ಜಸ್ಟ್ ಥಾಟ್ ಇಟ್ಸ್ ಓಕೆ ಮಾಡಿಬಿಡು ಏನಾಗಲ್ಲ, ಬಿಕಾಸ್ ಐ ವಾಸ್ ಫೀಲಿಂಗ್ ವೆರಿ ಲೋ, ವೆರಿ ಇರಿಟೇಟೆಡ್ ಆ್ಯಂಡ್ ಐ ವಾಸ್ ಜಸ್ಟ್ ಲೈಕ್ ಆಗಲ್ಲ ಅಂತ. ಬಟ್ ಸ್ಟಿಲ್ ಮಾಡಿದೆ. ಅದಾದಮೇಲೆ ಇಷ್ಟು ಮುದ್ದಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಜಸ್ಟ್ ಗೆಸ್ ಮಾಡಿ. ಐ ಗೆಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಗೆಸ್ ಮಾಡಿ ಬಿಕಾಸ್ ಆಫ್ ಮೀ. ಅದೇ ಅಂಕಲ್ ಐ ಟೋಲ್ಡ್ನು, ಆ ಅಂಕಲ್ ಜೊತೆ ನಾನು ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೊಂದು ಸ್ವಲ್ಪ ಸೆಕೆಂಡ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ವಾಚ್ ದ ವಿಡಿಯೋ ಗೈಸ್. ಓಕೆ, ಏನಿದು ಸಡನ್ನಾಗಿ ನೀರು, ಬೇರೆ ಯಾರ್ದೋ ಜೊತೆ ಇದ್ದೀನಿ ಅಂತೆಲ್ಲ ಅಂದ್ಕೋಬೇಡಿ. ನಾವಿವಾಗ ಹೊರಟಿದ್ದೆ ದೂದ್ ಸಾಗರ್ಗೆ. ಅದು ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಫುಲ್ ಮಂಡೋಡಿರುತ್ತೆ, ಗಿಜಿ ಗಿಜಿ ಅಂತ ಇರುತ್ತೆ, ಬಟ್ ಸ್ಟಿಲ್ ದ ವೇ ವಿ ಗೋ ಇಸ್ ಸೋ ಬ್ಯೂಟಿಫುಲ್. ದ ರೋಡ್, ದ ವಾಟರ್, ದ ಟ್ರೀಸ್, ಎವ್ರಿಥಿಂಗ್ ಇಸ್ ಸೋ 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 ನೈಸ್. ಬಟ್ ದ ಓನ್ಲಿ ಥಿಂಗ್ ಇಸ್ ನೀವೆಲ್ಲರೂ ಮಧ್ಯಾಹ್ನದ ಹೋದರೆ ತುಂಬ ಶಕೆ ಆಗೋದು ಗುರು, ಹೋಗಬೇಡಿ. ಪ್ಲ್ಯಾನ್ ದ್ಯಾಟ್ ನೀವು ಬೆಳಗ್ಗೆ ಇಲ್ಲ ಸಂಜೆ ಹೋಗ್ತೀರಾ ಅಂತ. ಹಾಗೆ ನಂಗೆ ಟೈಮಿಂಗ್ಸ್ ಗೊತ್ತಿಲ್ಲ. ಜಸ್ಟ್ ಮೇಕ್ ಶೋರ್ ದ್ಯಾಟ್ ಯು ನೋ ದ ಟೈಮಿಂಗ್ಸ್ ಆ್ಯಂಡ್ ಯು ಗೋ ದೇರ್. ಇದು ನಾನು ಲೆಟ್ಸ್ ಗೋ ಟು ದೂದ್ ಸಾಗರ್. ದೂರದಿಂದ ನೋಡ್ತಾ ಇದ್ದು ಅಷ್ಟು ಜೋರು. ಓಕೆ, ಅದನ್ನೇ ನಾನು ಆವಾಗಲೇ ಗಾಡೀಲಿ ಬರ್ಬೇಕಾದ್ರೆ ನೋಡಿದೆ. ಬಟ್ ಅದು ಜೀಪು ಆಯಿತಾ. ಟ್ರಸ್ಟ್ ಮೀ, ನಂಗೆ ಗೊತ್ತಿರಲಿಲ್ಲ ಎಲ್ಲೋಗಿ ಆಟಾಡ್ಬೋದು ಅಂತ. ಇಲ್ಲಾಂದರೆ ಪಕ್ಕ ಸ್ವಿಮ್ಮಿಂಗ್ ಬಟ್ಟೆ ತಂದು ಸ್ವಿಮ್ಮಿಂಗ್ ಆಯ್ತಿದೆ. ಬಟ್ ಓಕೆ ಹ್ಯಾಪನ್ಸ್. ಐ ವಿಲ್ ಗೋ ವಾಚ್ ದೂದ್ ಸಾಗರ್ ವಾಟರ್ ಫಾಲ್ಸ್. ನಾವು ವಾಚ್ ವಿತ್ ಮೀ ಗೈಸ್. ಅಲ್ಲಿ ಕೈಯಲ್ಲಿ ಇಟ್ಕೊಳಪ್ಪ. ಏನು ಸೌಂಡ್ ಅಲ್ಲ, ಲೈಕ್ ಲಿಟ್ರಲಿ ದ ಸೌಂಡ್. ನಮ್ಮ ಮಗು ಕುಣಿತವ್ರೆ ಸಗಡೆ ನೋಡ್ಕೊಂಡಿಡಿ ಅಂತ ನಾನು ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಹಿಡಿತಾ ಇದ್ದೀನಿ. ನಮ್ಮಮ್ಮ ಮಾತ್ರ ಏನೋ ಗೊತ್ತು ಅವರಿಗೆ ಅನ್ನೋ ಥರ ಓಡೋಗ್ತವ್ರೆ. ಸಾರಿ, ನನ್ನ ಮುಖ ಕಾಣಿಸ್ತಿಲ್ಲ ಬಿಕಾಸ್ ಎಸ್ ನಮ್ಮಮ್ಮ ಹೋಗ್ತಾ ಇದ್ದವರು ಕೇರೆ ಮಾಡ್ತಾ ಇಲ್ಲ ಅವ್ರ ಅಡಿಗೋರು. Very beautiful. Wow, so good. ನಾವು ಕಾರ್ ನಿಲ್ಲಿಸಾದ್ಮೇಲೆ ಇಲ್ಲ ಜೀಪ್ ನಿಲ್ಲಿಸಾದ್ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಟ್ರಕ್ ಇರುತ್ತೆ. ದಟ್ಸ್ ಆಲ್. ಆ್ಯಂಡ್ ದಿಸ್ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ಅಫ್ಕೋರ್ಸ್ ಇವಾಗ ಅಕ್ಕ ಪೋಸ್ ಮಾಡೇ ಮಾಡ್ತಾರೆ ಬಿಕಾಸ್ ದಟ್ ಈಸ್ ಸಿಗ್ನೇಚರ್ ಬ್ರೋ, ಸಿಗ್ನೇಚರ್. ಸುಮ್ಮನೆ ಲೈಟ್ ಚೆಕ್ ತಗೊಂಡಿದ್ದೀನಿ. ನೀರಿಗಿಲ್ಲ ಏನಿಲ್ಲ. ನೀವೇನಾದರೂ ದೂದ್ ಸಾಗರಿಗೆ ಬರ್ತೀರಾ ಅಂದರೆ ಪ್ಲೀಸ್ ತಲೆಯಲ್ಲಿ ಇಟ್ಕೊಳ್ಳಿ ದ್ಯಾಟ್ ಅದು ಕೆಳಗಡೆಯಿಂದ ಬರ್ತೀರಾ ಅಂದಾಗ ರೈಲ್ವೆ ಟ್ರ್ಯಾಕಲ್ಲ, ಬಟ್ ಕೆಳಗಡೆಯಿಂದ ಬಂದಾಗ ಯು ಕ್ಯಾನ್ ಆ್ಯಕ್ಚುಲಿ ಪ್ಲೇ ಇನ್ ವಾಟರ್. ಐ ಆಮ್ ಜಸ್ಟ್ ಮಿಸ್ಸಿಂಗ್ ಇಟ್. ಬಟ್ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಆಟಾಡ್ತೀನಿ ಪಕ್ಕ. ನಾನು ಜಸ್ಟ್ ಲೈಕ್ ಇನ್ನೂ ಬಂದು ಹೋಗ್ತಾ ಇದ್ದೀನಲ್ಲ ಅಂತ ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಫೀಲ್ಸ್ ಅಂತ ಫೀಲ್ಸ್ ಅವೆ. ಓಕೆ ಗೈಸ್, ಬೈ. So good. ಹಾಯ್. ಸುಸ್ತಾಗ್ತಿದ್ಯಮ್ಮ? ಆಯಿತು, ಪರವಾಗಿಲ್ಲ. ಯಂಗ್ಸ್ಟರ್ ನೀನು, ಬಾ ಹೋಗೋಣ. ಹೇಳಿದೆ ಬಾರಮ್ಮ ಇಳಿದೀನಣ್ಣ ಅಂತ. ಕೇಳಿದೆ ನಿನ್ನ ಮಾತು? ಬೇಡ, ಏನೋ ರಸ್ತೆ ತಿಂದಿದ್ದೀನಿ ಅಂದೆ. ಬಾ ಅಲ್ಲಿ ಹೋಗಿಗೆ ಏನೋ ತಿನ್ನುವಂತ. ಏನಂದು
ಅದಕ್ಕೆ ಗೈಸ್ ತಿಳ್ಕೊಂಬಂದು ಈ ಜೀಪ್ ನಿಲ್ಲಿಸಿರೋ ಜಾಗದಲ್ಲಿ ಈ ಥರ ತಿನ್ನೋ ಪ್ಲೇಸ್ ಇದೆ ಆಯಿತಾ. ಐ ಜಸ್ಟ್ ಥಾಟ್ ಕಾಫಿ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮಂಗೆ ಕೊಡೋಕ್ಕೋದೆ ಕೆಡ್ದಾಗಿತ್ತು. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಆಲ್ಮೋಸ್ಟ್ ಎಷ್ಟು ಗಂಟೆ ಆಯ್ತಮ್ಮ? 2 ಗಂಟೆ ಅಲ್ಲ, 2 ಗಂಟೆ. ಐ ಆಮ್ ವೇಟಿಂಗ್ ಟು ಈಟ್ ಮಟನ್. ಯಾಕೆ ಅಪ್ಡೇಟ್ ಅಂದರೆ ನನಗೆ ಬಾಯಿ ನಿಲ್ತಲ್ಲ. ಜಸ್ಟ್ ಲೈಕ್ ಏನಾದ್ರು ತಿನ್ನಬೇಕು ಅಂತ. ಬಟ್ ನಾನು ಲೈಕ್ ಕಾಯಿ ಸಮಾಧಾನವಾಗಿ ಕಾಯಿ. ನಾನು 3 ದಿನ ಅಂದರೆ ಫುಲ್ ಒಂದು 2-3 ದಿನ ಬ್ಯಾಟಿಂಗ್ ಹೋಗ್ತೀನಿ. ಅವ್ರು ಮತ್ತೆ ಬ್ಯಾಕ್ ಟು ರೋಟೆಂಡ್ ಗೈಸ್, ರೋಟೆಂಡ್. ಬಿಕಾಸ್ ಕಟ್ ಸೀರೀಸ್ ಮಾಡ್ತಾರೆ, ಸೀರೀಸ್ ಓವರ್ ಹಿಯರ್. ವೆರಿ ಕ್ಯೂಟ್ ನೋ, ಬಿಕಾಸ್ ಆಫ್ ದ ಸನ್ಶೈನ್. ಸೂರ್ಯನ ಬೆಳಕಿನ ಕಿರಣಗಳು ನನ್ನ ಮುಖದ ಮೇಲೆ ಬೀಳುತ್ತಿರುವ ಕಾರಣದಿಂದ ನಾವು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೇವೆ. ಇಲ್ಲಿಗೆ ಹೋದಾಗ ನಿಮಗೆ 2 hours ಟೈಮ್ ಕೊಡ್ತಾರೆ. ಯು ಕ್ಯಾನ್ ಪ್ಲೇ ಇನ್ ದ ವಾಟರ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಪ್ಲೇ ಅರೌಂಡ್. ಬಟ್ ನಮ್ಮ ದುರದೃಷ್ಟಕ್ಕೆ ವಾಪಸ್ ಬರಬೇಕಾದ್ರೆ ಪಂಚರ್ ಆಗೋಯ್ತು. ಅದು ಹೊಸ ಕಾರು. ಅಯ್ಯೋ ಕೇಳಬೇಕಾ. ಬಟ್ ನಾನೇನೋ ಹನುಮಂತನೇ ಸೈನು ಅಂದ್ಕೊಂಡು ಸುಮ್ಮನೆ ಅಂದೆ, ಬಿಕಾಸ್ ಅಲ್ಲಿ ಸಡನ್ನಾಗಿ ನಾನು ಮಂಕಿನ ನೋಡಿದ್ದು. ಆದರೆ ಅಕ್ಕ ಏನು ಮಾಡ್ತಾರೆ ಹೇಳಿ, ಕಾರಿಗೆ ಆ ಫೋನ್ನ ಸ್ಟಿಕ್ ಮಾಡಿ ಪೋಸ್ ಹೊಡಿತಾರೆ. ದಟ್ ಈಸ್ ಮೀ. ಅವ್ರ ಪಾಡಿಗೆ ಅವರೇನೋ ಮಾಡ್ತಾಯಿದ್ರು, ಬಟ್ ನನ್ನ ಪಾಡಿಗೆ ನಾನು ಇಡೀ ವೀಡಿಯೋ ಮಾಡ್ಕೋತಾ ಇದ್ದೆ. ಬಿಕಾಸ್ ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ ಹೇಳಿ. ಯಾಕಂದರೆ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸಲ್ಲ. ಒಂದ್ಸಲ ಜೀಪ್ ಹತ್ತಿದ್ರೆ ದೇರ್ ವೋಂಟ್ ಬಿ ಎನಿ ಮಿಡಲ್ ಸ್ಟಾಪ್. ದೂದ್ ಸಾಗರ್ನ ನೋಡಿಕೊಂಡು ಈ ಹೋಟೆಲ್ಗೆ ಚೆಕ್ ಇನ್ ಆಗ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಪಾರ್ಟ್ ಗೈಸ್. ಬಾಯ್.